ಖರ್ಚು ಮಾಡೋದು ಈಗ ಹಲವು ಸಲ ಹೇಳಿದೆ ನಿಮಗೆ, 1 ರೂಪಾಯಿದಲ್ಲೇ 2 ಪೈಸಾ ಶಿಕ್ಷಣಕ್ಕೆ. ಆ 2 ಪೈಸಾದಲ್ಲೂ ಸಹ ಶಿಕ್ಷಕರು ಇಲ್ಲ. ಅರ್ಧ ಶಿಕ್ಷಕರು ಸರ್ಕಾರಿ ಕೆಲಸಗಳ ಸಲುವಾಗಿ ಜನಗಳದ್ದು ಈಗ SIR ಮಾಡಿದಿರೋದು ಈ ಸಾಮಾನ್ಯ ಕೆಲಸಗಳಲ್ಲವು. ಇದರ ಸಮಯ ಕಳೀತಾರಂತ ಅನ್ನೋದಿಲ್ಲ. ನಾನು ಅದನ್ನು ಟೀಚರ್ಗಳು ಅದನ್ನು ಪಾಪ ಮಾಡ್ತಾರೆ. ಈ ಸಂದರ್ಭದಲ್ಲೇ ಮಕ್ಕಳ ವಿದ್ಯಾದಾನ ಮಕ್ಕಳಿಗೆ ಕಲಿಸುವಂಥದ್ದು ಹೋಗಿಬಿಡ್ತದೆ. ಹೀಗಾಗಿ ಸರ್ಕಾರಿ ಶಾಲೆಗಳ ಮಕ್ಕಳು ಅಲ್ಲೊಬ್ಬ ಚೆನ್ನಾಗಿರ್ಬೋದು, ಭಾಳ ಬರ್ತ್ ಚೆನ್ನಾಗಿದ್ದಂಥವು ಮನೆಯಲ್ಲಿ ಅಟ್ಲೀಸ್ಟ್ ಬಡವರಿದ್ರು ಸಹಿತ ಸ್ವಲ್ಪ ವಿದ್ಯಾಬುದ್ಧಿ ಇದ್ದಂತಹ ತಂದೆ ತಾಯಿಗಳದಲ್ಲೇ ಅಥವಾ ವಿದ್ಯಾಬುದ್ಧಿ ಇದ್ದಂಥ ಒಂದು ಮನೆತನದಲ್ಲೇ ಮಕ್ಕಳ ಶಾಣರಾಗ್ತಾರೆ. ಅದನ್ನು ಹೇಳ್ತೀವಿ, ಸರ್ಕಾರ ಶಾಲೆಯಲ್ಲಿ ಇವ್ರು ಕಲ್ತರು ಇವ್ರು ಶಾಣಾದರು, ಅವ್ರು ಕಲ್ತರು ಅವ್ರು ಶಾಣಾದರು ಒಂದು ಆದವ್ರ ಬಗ್ಗೆ. ಅದು ಇಡೀ ವ್ಯವಸ್ಥೆಯಲ್ಲಿ ಎಷ್ಟು ಮಂದಿ ಆಗಿದ್ದಾರಪ್ಪ, ಹಿಂಗೆ ಎಷ್ಟು ಮಂದಿ ಇಂಪ್ರೂವ್ ಆಗಿದ್ದಾರಪ್ಪ? ಪ್ರತಿಯೊಬ್ಬ ಆಗಿದ್ದಾನ? ಆಗಿಲ್ಲ ಅಂದ್ರೆ ಯಾಕೆ ಆಗಿಲ್ಲ? ಇವತ್ತು ಚಿಂತೆ ಮಾಡಬೇಕಾಗಿದೆ. 100 ಜನರಲ್ಲಿ ಒಂದಿಬ್ಬರು ಹುಡುಗರು ಜಾಣರಾದ್ರೆ 2% 3% ಜಾಣರಾದ್ರೆ ಇನ್ನುಳಿದವ್ರದ್ದು 99 ಜನರದು ಬೇಡ 90% ಅಂದರೆ 90 ಜನರದು ಶಿಕ್ಷಣ ಎಷ್ಟು ಹಾಳಾಗಿ ಹೋಗ್ತಾಯಿದೆ. ಸ್ವಲ್ಪ ಬರೀದಕ್ಕೆ ಓದಕ್ಕೆ ಬರ್ಬೋದು. ಇವತ್ತಂತೂ ನಿಮಗೆ ಗೊತ್ತಿದ್ದಂಗೆ ನಮಗೆ ಗೊತ್ತಿದ್ದಂಗೆ ಈ ಸರ್ಕಾರಿ ಶಾಲೆಗಳಿಂದ ಆಯ್ಕೆಯಾಗಿ ಎತ್ತರಕ್ಕೆ ಅಲ್ಲೊಂದಿಲ್ಲ ಅಪವಾದ ಅಂತ ಹೇಳ್ತಾನೆ. ಮತ್ತು ಅಪವಾದ ಅನ್ನೋದನ್ನು ಬಿಟ್ಟರೆ ಉಳಿದವ್ರು ಭಾಳ ಯಶಸ್ವಿ ಭಾಳ ಕಷ್ಟ. ಆ ಯಶಸ್ವಿ ಆದವ್ರು ಉದಾಹರಣೆ ಹೇಳ್ಕೊತ ಹೋಗ್ತೀವಿ, ಇವ್ರು ಯಶಸ್ವಿಯಾಗ್ಯಾರ್ರಿ. ಇವತ್ತು ಸಹ DC ಪಾಟೀಲ್ ಅವ್ರು ಉದಾಹರಣೆ ಕೊಡೋದು ಹೋಗ್ತಾಯಿದ್ವಿ. ಒಂದು ಅಪರೂಪದ ಪ್ರತಿಭೆ ಅದು. ಎಲ್ಲ ಪ್ರತಿಭೆಗಳು ಹಂಗಿರ್ತಾರೆ, ಪ್ರತಿಯೊಂದು ಮಗನು ಆ ಪ್ರತಿಭೆಯನ್ನು ಹೊಂದಿರ್ತಾರೆ ಅನ್ನೋದಕ್ಕೆ ಇವತ್ತಿನವ್ರಿಗೆ ಉತ್ತರ